ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಕೆಲವೊಂದು ಕಸುಬುಗಳೇ ಹಂಗೆ ನೋಡ್ರಿಪ್ಪ, ಬೇಡ ಬೇಡ ಅಂದ್ರೂ ಬಿಡ್ಲಿಕ್ಕೆ ಆಗುದೇ ಇಲ್ಲ. ಅದು ಚಲೋದರೇ ಆಗಿರ್ಲಿ ಕೆಟ್ಟದ್ದರೇ ಆಗಿರ್ಲಿ. ನೀವೀಗ ನೋಡ್ರಿ, ಈಗ ಯಾವತ್ತರ ಕಳ್ಳ ಒಬ್ಬ ಕಳ್ಳತನನ ಬಿಟ್ಟು ಬದುಕಿದ್ ನೋಡಿರಿ ನೀವು? ಬಿಡಬಹುದೇನೋ ದೊಡ್ಡ ದೊಡ್ಡ ಕಳ್ಳತನ ಮಾಡುದು, ಆದ್ರ ಸಣ್ಣ ಪುಟ್ಟದ್ ಏನಾರ ಕಳ್ಳತನ ಮಾಡ್ಕೋತೇ ಇರ್ತಾನ ಅಂತ ತಿಳ್ಕೊರಿ ನೀವು. ಹಂಗೆ ನೋಡ್ರಿ, ಇದು ರೌಡಿಸಮ್ನು ಹಂಗೆ ಬಿಡಬಹುದು ಅನಸ್ತದ. ಆದ್ರ ಆ ಖದರ್, ಆ ಭಾಷೆ ಎಲ್ಲಿ ಹೋಗ್ತೈತಿ ಹೇಳ್ರಿ? ನೋ ವೇ, ಚಾನ್ಸೇ ಇಲ್ಲ. ಹರಿಪ್ರಸಾದ್ ಅವ್ರ ಅಂಗಿ ಎಲ್ಲ ಹರ್ಕೊಂಡು ಗದ್ಲಿ ಎಬ್ಬಿಸ್ದಾಗೆ ಎಲ್ಲ ಅರ್ಥ ಆಯ್ತ್ರಪ್ಪ. ಎಷ್ಟಾದ್ರೂ ಒಂದು ಕಾಲದ ಪಂಟರಲ್ಲೇನ್ರಿ, ಸ್ವಲ್ಪ ಹಂಗ ಉಳ್ಕೊಂಡಿರ್ತೈತ್ರಿ. ಇನ್ನೂ ನೋಡ್ರಿ, ನೀವು ವಿಧಾನಸೌಧದಂತ ಜಾಗದಾಗ ಅದೀನಿ ಅನ್ನೋದನ್ನು ಮರೆತು ಹೆಂಗ್ ಮಾತಾಡ್ಲಿಕತ್ತಾರಂತ. ಅಯ್ಯ ದೇವ್ರಿ, ಅದೇನಂತ ಮಾತಾಡ್ತೀರಿ ಸರ್? ಅದೇನ ಬಾಯಿನೋ ಬಚ್ಚಲ್ ಮನಿನೋ ಯವ್ವ. ಸದನದಾಗ ಹಿಂಗ ಗುಂಡಾಗಿರಿ ಆಯ್ತು ನಿನ್ನೆ, ಇವತ್ತ ಹಿಂಗ ಕೆಟ್ಟ ಮಾತುಗಳು. ಒಟ್ಟನ್ಯಾಗ ಸದನಕ್ಕೂ ಒಂದು ಘನತೆ ಅದ, ಅದನ್ನ ಹರಾಜ್ ಹಾಕ್ಲಿಕ್ಕೆ ಹೊಂಟಿರ್ ನೋಡ್ರಿ. ಈಗ ನನಗ್ ಒಂದು ಡೌಟ್ ಚಾಲು ಆಗೈತ್ ನೋಡ್ರಿ, ತಲ್ಯಾಗ ಹುಳ ಬಿದ್ದ. ಅಲ್ಲ, ಅವತ್ತು ಏರ್ಪೋರ್ಟ್ನ್ಯಾಗ ಸಿಕ್ಕಂತಹ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರ ಬಲ್ಲಿ ಇದೇ ವಿಷಯ ಮಾತಾಡ್ಲಿಕ್ಕತ್ತಿದ್ರ ಹೆಂಗಂತ. ವಿಬಿಜಿ ರಾಮ್ ಯೋಜನೆಯನ್ನ ವಿರೋಧ ಮಾಡಬೇಕು, ರಾಜ್ಯಪಾಲರನ್ನ ಕರೆಸಿ ಹಿಂಗ ಗದ್ದಲ ಎಬ್ಬಿಸಬೇಕು ಅಂತ ಅವತ್ತು ನೀವೇ ಏನಾರ ಹೇಳಿಕೊಟ್ಟಿದ್ದ ಐಡಿಯಾ ಇದು. ಮತ್ತಿನ್ನೇನ್ ಹೇಳ್ರಿ, ರಾಹುಲ್ ಗಾಂಧಿ ಅವರು ನೋಡಿದ್ರ ಇಷ್ಟು ಉದ್ದದ್ದು ಸಂವಿಧಾನದ ಪುಸ್ತಕ ಇಟ್ಕೊಂಡ್ ಯಾವಾಗ್ಲೂ ಅಡ್ಡಾಡ್ತಿರ್ತಾರ. ಆದ್ರ ಸಂವಿಧಾನ 163, 175, 176ನೇ ವಿಧಿದಾಗ ಏನೇನ್ ಐತಿ ಅನ್ನೋದು ಗೊತ್ತಿಲ್ಲ. ಹಂಗಾದ್ರ ರಾಜ್ಯಪಾಲರಿಗೆ ವಿವೇಚನಾಧಿಕಾರ ಕೊಟ್ಟಿರೋದ್ನು ತಿಳ್ಕೊಂಡಿಲ್ಲ ನೀವು. ಅದ್ರಾಗ ಸಿದ್ದರಾಮಯ್ಯ ಸಾಹೇಬ್ರು ಲಾ ಬೇರೆ ಓದ್ಕೊಂಡಾರ್ರಿ. ಸಿಎಂ ಆಗಿದ್ದಿಲ್ಲ ಅಂದ್ರ ವಕೀಲರಾಗಿರ್ತಿದ್ರು. ನಿಮಗೇ ಗೊತ್ತಿಲ್ಲ ಅಂದ್ರ ಹೆಂಗ್ ಹೇಳ್ರಿ? ಅದಕ್ಕೆ ಹೇಳುದ್ರಿ, ಪುಸ್ತಕನ ಬರೇ ಕಿಶೆದಾಗ ಇಟ್ಕೊಂಡು ಓಡಾಡೋದಲ್ರಿಪ್ಪ, ಅದ್ರಾಗ ಏನೇನೈತಿ ಅನ್ನೋದನ್ನ ಓದ್ಕೊಂಡು ಇರ್ಬೇಕಂತಾರ. ಮತ್ತ ಇದೆಲ್ಲಾ ಬಿಡ್ರಿ, ನಮ್ಮ ಪ್ರದೀಪ್ ಅಣ್ಣ ದೋಸೆನ ಹೆಂಗ್ ಟಪ್ ಅಂತ ಹೇಳಿ ಮುಗಿಸ್ ಹಾಕ್ಬಿಟ್ರ ನೋಡ್ರಿ ಇವತ್ತು. ನನ್ ಮೇಲೆ ಕ್ರಮ ತಗೊಳ್ಳಿ, ತಪ್ಪಿದ್ರೆ ತಗೊಳ್ಳಿ. ಬಿಜೆಪಿಯವರು ನಮ್ಮ ಹರಿಪ್ರಸಾದ್ ಸಾಹೇಬ್ರು ಬಟ್ಟೆ ಹರಿದಿದ್ದಾರೆ, ಅವ್ರನ್ನ ಸಸ್ಪೆನ್ಷನ್ ಮಾಡಬೇಕು. ಹಿಂದ್ಗಡೆಯಿಂದ ಬಂದು ಹರಿಪ್ರಸಾದ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ರಲ್ಲ, ಯಾಕೆ ಹರಿಪ್ರಸಾದ್ ಸಾಹೇಬ್ರನ್ನ ಪದೇ ಟಾರ್ಗೆಟ್ ಮಾಡ್ತಿದ್ದೀರಾ ಬಿಜೆಪಿಯವರೇ? ಅಶೋಕಣ್ಣ, ನೀನು ಆನ್ಸರ್ ಹೇಳಬೇಕು. ಮತ್ತು ನಿನ್ನೆ ಚಲವಾದಿ ನಾರಾಯಣ ಸೋಮಣ್ಣ ಎಗ್ಗಿಲ್ದೆ ಮಾತಾಡ್ತಾರೆ. ಚಲವಾದಿ ನಾರಾಯಣ ಸೋಮಣ್ಣಗೆ ಅದೇನಾಗೋದು ಗೊತ್ತಿಲ್ಲ. ಬಿಜೆಪಿಯವ್ರಿಗೆ ನಾವು ಪಾಠ ಕಲಿಸ್ತೀವಿ. ಕೇಳಿಸ್ಕೊಂಡ್ರೆ, ಹರಿಪ್ರಸಾದ್ ಅವ್ರ ಹರದ ಅಂಗಿಗೆ ಕಾರಣ ಬಿಜೆಪಿ ಅಂತ, ಅವ್ರದ್ದು ಬಟ್ಟಿ ಹರಿದಿದ್ದು ಬಿಜೆಪಿ ಅವ್ರಂತ. ಅಯ್ಯೋ ಪ್ರದೀಪ್ ಸರ್, ಅವ್ರ ಬಟ್ಟಿನ ಹರದ್ರ ಇವ್ರಿಗೇನ್ ಲಾಭ? ಹರಿಪ್ರಸಾದ್ ಅವ್ರ ಬಟ್ಟಿ ಹರದ ಅಂಗ್ಯಾಗ ಅವ್ರನ್ನ ನೋಡುವಂಥ ಮಟ್ಟಕ್ಕೆ ಬಿಜೆಪಿ ಅವ್ರು ಬಂದಿಲ್ಲ ಬಿಡ್ರಪ್ಪ. ಇರ್ರಿ, ಇನ್ನ ಏನೋ ಹೇಳಿಕತ್ತಾರ ಬಾಸ್, ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ ಬಿಡುನಲ್ಲ. ನನ್ನ ಮೇಲೆ ಕ್ರಮ ತಗೊಳ್ಳಿ, ತಪ್ಪಿದ್ರೆ ತಗೊಳ್ಳಿ. ಬಿಜೆಪಿಯವರು ನಮ್ಮ ಹರಿಪ್ರಸಾದ್ ಸಾಹೇಬ್ರು ಬಟ್ಟೆ ಹರಿದಿದ್ದಾರೆ, ಅವ್ರನ್ನ ಸಸ್ಪೆನ್ಷನ್ ಮಾಡಬೇಕು. ಹಿಂದ್ಗಡೆಯಿಂದ ಬಂದು ಹರಿಪ್ರಸಾದ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ರಲ್ಲ, ಯಾಕೆ ಹರಿಪ್ರಸಾದ್ ಸಾಹೇಬ್ರನ್ನ ಪದೇ ಟಾರ್ಗೆಟ್ ಮಾಡ್ತಿದ್ದೀರಾ ಬಿಜೆಪಿಯವರೇ? ಅಶೋಕಣ್ಣ, ನೀನು ಆನ್ಸರ್ ಹೇಳಬೇಕು. ಮತ್ತು ನಿನ್ನೆ ಚಲವಾದಿ ನಾರಾಯಣ ಸೋಮಣ್ಣ ಎಗ್ಗಿಲ್ದೆ ಮಾತಾಡ್ತಾರೆ. ಚಲವಾದಿ ನಾರಾಯಣ ಸೋಮಣ್ಣಗೆ ಅದೇನಾಗೋದು ಗೊತ್ತಿಲ್ಲ. ಬಿಜೆಪಿಯವ್ರಿಗೆ ನಾವು ಪಾಠ ಕಲಿಸ್ತೀವಿ. ಯುಟಿ ಖಾದರ್ ಸಾಹೇಬ್ರು ತಪ್ಪಾಗಿ ಹೇಳಿದ್ರು ನೋಡ್ರಿ. ಇವ್ರಿಗೆ ಕೊಡ್ಬೇಕಾಗಿದ್ದು ಹಗ್ಗ ಅಲ್ಲ, ಕಬ್ಬಣಾನೆ. ಬಿಡ್ರಿ ಹೋಗ್ಲಿಗ. ದಾರ್ಯಾಗ ಹೋಗೋ ಮುಂದ ಕೆಸರು ಮೈ ಮೇಲೆ ಹಾರ್ತಂತ ಹೇಳಿ ಆ ಕೆಸರು ಜೊತೆ ಜಗಳ ಕಿಳಿಲಿಕ್ಕೆ ಆಗ್ತದೆ ಏನ್ ಹೇಳ್ರಪ್ಪ? ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಪ್ರದೀಪ್ ಈಶ್ವರ್ ಅವರ ನಾಯಕ ರಾಹುಲ್ ಗಾಂಧಿ ಅವರು ಮೊನ್ನೆ ಈ ರೈತರ ವೇಷ ಹಾಕೊಂಡು ಪೋಸ್ ಕೊಟ್ಟಿದ್ದನ್ನ ನೋಡಿರ್ತೀರಿ ನೀವು. ನನಗೆ ಅವತ್ತಿಂದೇ ಏನೋ ಮಿಸ್ ಹೊಡಿಲಿಕ್ಕತ್ತಿತ್ತು ನೋಡ್ರಿ. ರಾಹುಲ್ ಗಾಂಧಿ ಅವರು ಹಾಕುವಂತ ಒಂದೊಂದು ವೇಷದ ಹಿಂದ ಏನೋ ಒಂದು ಮಸಲತ್ತಿರ್ತೈತಿ, ಅದು ಎಲ್ಲೋ ನೋಡ್ದಂಗ ಐತಲ್ಲ ಅಂತ ಅನಸ್ಲಿಕ್ಕತ್ತಿತ್ತು. ಈಗ ನೋಡಿದ್ರೆ ಯಾರೋ ಪುಣ್ಯಾತ್ಮರು ಮಸ್ತಂಗೆ ವಿಡಿಯೋ ಮಾಡಿ ತೋರಿಸ್ಬಿಟ್ಟಾರ. ಹಿಂದಿದಾಗ ರಾಜಾಬಾಬು ಅಂತ ಸಿನಿಮಾ ಐತಿ, ಸೇಮ್ ಅದೇ ರೋಲನ್ನ ರಾಹುಲ್ ಗಾಂಧಿ ಅವರು ರಾಜಕೀಯದಾಗ ನಿಭಾಯಿಸ್ಲಿಕ್ಕತ್ತಾರ ಅಷ್ಟೇ.
ಆದ್ರೂ ಈ ಕ್ಯಾಮ್ರಾ ಮುಂದ ಒಂದು ಸಲ ಡ್ರಾಮಾ ಮಾಡಬಹುದು, 2 ಸಲನೂ ಡ್ರಾಮಾ ಮಾಡಬಹುದು ಅನಿಸ್ತದ. ಆದ್ರ 3ನೇ ಸಲಕ್ಕ ಕ್ಯಾಮ್ರಾ ಇರುದು ನೆನಪೇ ಹಾರ್ಬಿಡ್ತೈತ್ರಿ. ಯಾವಾಗ್ಲೂ ನೋಡ್ರಿಗ ತಾವು ಅಗದಿ ಮಾನವೀಯ ಗುಣಗಳನ್ನ ಹೊಂದಿರುವಂತಹ ಕರುಣಾಮಯಿ ಅಂತ ಹೇಳಿ ಬಿಲ್ಡಪ್ ಕೊಡ್ಲಿಕ್ಕತ್ತಿದ್ದವರು ಈ ಹೆಂಗ ಸಿಕ್ಕಾಕೊಂಡ್ಬಿಟ್ಟಾರ ನೋಡ್ರಿ. ಇಷ್ಟೇ ನೋಡ್ರಿ ಮೋದಿಜಿಗೂ ಇವ್ರಿಗೂ ಇರುವಂತಹ ವ್ಯತ್ಯಾಸ ಅಂದ್ರ. ಇನ್ನು ಕಡೆಯದಾಗಿ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಒಂದು ಉಪದೇಶ ಕೊಟ್ಟಾರ, ಅದನ್ನ ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಅದಕ್ಕೆ ಹೇಳೋದು, ಭಾರತ ಹ್ಯಾಸ್ ಟು ಫೈಂಡ್ ಇಟ್ಸ್ ವೇ. ನಾವು ನಮ್ ದಾರಿ ನಾವು ಭದ್ರ ಮಾಡ್ಕೋಬೇಕು. ನಾವು ಯಾರ ಮೇಲೂ ಡಿಪೆಂಡ್ ಆಗಕ್ಕಾಗಲ್ಲ, ನಾವು ಯಾರನ್ನು ನಂಬಕ್ಕಾಗಲ್ಲ. ನಮ್ಗೆ ಅಳೋರು ಯಾರೂ ಇಲ್ಲ, ನಾವು ಸತ್ರೆ. ನೆನಪಿಟ್ಕೊಳ್ಳಿ, ಮುಸ್ಲಿಂ ದೇಶಕ್ಕೆ ಏನಾರ ಆದ್ರೆ ಅಳಕ್ಕೆ ಬಹಳ ಮುಸ್ಲಿಂ ದೇಶಗಳಿವೆ. ಕ್ರೈಸ್ತರಿಗೇನಾದ್ರೂ ಆದ್ರೆ ಅಳಕ್ಕೆ ಡೊನಾಲ್ಡ್ ಟ್ರಂಪು ಸೇರಿದಂತೆ ಬಹಳ ದೇಶಗಳಿವೆ. ಹಿಂದೂಗಳಿಗೆ ಎಲ್ಲೂ ಜಾಗ ಇಲ್ಲ. ನೀವು ಅತ್ರೆ ನೀವು ಸತ್ರೆ ಹೇಳಕ್ ಯಾರೂ ಇಲ್ಲ. ಏನೋ ವಿಡಿಯೋ ತೋರಿಸ್ಬೇಕನ್ನಿಸ್ತು, ವಿಡಿಯೋ ತೋರಿಸ್ದೆ ಅಷ್ಟೇ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.